ಮೌ ರೇಣುಕಮ್ಮ ಬೈಲೆ. ಓ ಚೆನ್ನಕ್ಕ ಏನಕ್ಕ ಅದೇನ್ ಮನ್ ಮುಂದೆ ಓದ್ತಿದ್ಯಾ ಮನೆಗೆ ಬರ್ತಿರೋತಾ ಇದೆಯಾ? ಹಂಗೇನಿಲ್ಲಪ್ಪ ಆಮೇಲೆ ಬರೋಣ ಅಂತ ಹೋದ್ನೆ. ಏ ಬಾ ಕಾಪಿ ಒಂದು ಲೋಟ ಕುಡ್ಕೊಂಡು ಹೋಗ್ಯಾ. ಕಾಪಿ ಏನು ಬೇಡ ಇವಾಗ ತಾನೆ ಕುಡಿದ್ನೆ. ಲೇ ನೀನೇ ಹೋಗಿ ಬಂದೆ ಸರೋಜಿ? ರೇಣುಕಕ್ಕ ಚೆನ್ನಾಗಿದ್ದೀನಕ್ಕ? ಚೆನ್ನಾಗಿದ್ದೀನಿ. ನೀನೇ ಹೋಗಿ ಬಂದೆ? ನಾನು ಬಂದು 2 ದಿನ ಆಯ್ತಕ್ಕೋ. ಅಲ್ಲೇ ಮನೆ ಮುಂದೆ ಹೋಗಿವೆ ಒಂದು ಲೋಟ ಕಾಪಿ ಕುಡಿದ್ರೆ ಹೊತ್ತಿಯಲ್ಲೇ? ಹಂಗೇನಿಲ್ಲಪ್ಪ ನನ್ನ ಮಗಳ ಮನೆಗೆ ಬಂದಿದ್ನಲ್ಲ ಆಗ ನಮ್ಮ ಅಣ್ಣವ್ರ ಮನೆ ಹತ್ರ ಇದ್ನೆ. ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡು ಓದ್ತಾ ಇದ್ನಿ. ಅಷ್ಟಕ್ಕೆ ನೀನೇ ಕುಡ್ದೆ. ಇನ್ನೇನಮ್ಮ ಮಳೆ ಇಲ್ಲ ಮಾರಿಲ್ಲ? ಎಲ್ಲೂ ಇಲ್ಲ ಹೋಗಕ್ಕ ಮಳೆ, ಎಲ್ಲೂ ಇಲ್ಲ. ಅಯ್ಯೋ ಒಟ್ಟಿಗೆ ಊರಿಗೆ ಹೋಗಕ್ಕ. ಆ ಬಂಡವಾಳಗೆ ಹಾಕಿ ಆ ಹೊಲಿಗೆ ಬುತ್ತಿ ಏನು ಕಿತ್ತ ಸಿಕ್ಕಂಗೆ ಇಲ್ಲಕ್ಕ. ಪಟ್ಟಾಗ ಒಂದು ವಾರ ಮಳೆ ಬಿದ್ದುಬಿಟ್ರೆ ನೋಡಕ್ಕ ಈ ಟೈಮಾಗ ಅದೇನು ಮಾಡ್ತದೋ ಅದೇನೋ. ಲೇ ದೊಡ್ಡವನು ಬಂದವನೇನೆ ಬಂದಿದ್ದಮ್ಮ. ಓದ್ನು. ಓ ಚೆನ್ನಕ್ಕ ಹೌದೇ ನಿನ್ನ ಮಗನ ಮದುವೆ ಆಗೋನಂತೆ? ಆಗೋನಮ್ಮ ಆಗೋನೆ. ಅಲ್ಲಕ್ಕ ನಿಮ್ಮನ್ನು ಕೇಳ್ಕೊಳಕ್ಕೇನು ಬರೈತಾ? ಹೋಗಿ ನಾಟಕ ಆಡೋಳನ್ನ ಮದುವೆ ಮಾಡ್ಕೊಂಬಂದಿದ್ದೀರಿ. ಓ ಚೆನ್ನಕ್ಕ ಹಂಗೆ ಕೂಗಕ್ಕ ನೋಡ್ತೀನಿ ನಾನು ಕೂಗಕ್ಕ. ಲೇ ರಂಗಿ ಯಾವಳವಳು ನನ್ನನ್ನು ರಂಗಿ ಅಂತ ಕೂಗ್ತಾ ಇರೋಳ? ಆಗ್ತೀನಿ ನೋಡು ಮಕ್ಕ ಕಿತ್ತೋಗೋರ್ಕು. ನಮ್ಮ ಅಪ್ಪನು ನಮ್ಮ ಅಮ್ಮನು 60 ರೂಪಾಯಿ ಖರ್ಚು ಮಾಡಿ ರಂಗನಾಯಿಕೆ ಅಂತ ಹೆಸರು ರಂಗಿ ಅಂತ ಕೂಗೋದಲ್ಲ. ಏ ಬಾರೇ ನಮ್ಗೆ ಗುರ್ತಾದವ್ರು ಒಬ್ರು ಬಂದವ್ರೆ ನೀನು ನೋಡ್ಬೇಕಂತೆ. ಪಕ್ಕದೂರಾಗ ನಾಟಕ ಕಂಪ್ನಿ ಆಗ್ತೀರಿ ಅಲ್ಲಿಗೆ ಬರಕ್ಕೆ ಕೇಳು. ಏನು ಬಂದವ್ರಿಗೆಲ್ಲ ಇಲ್ಲಿ ನಾಟಕ ಪ್ರದರ್ಶನ ಮಾಡಕ್ಕೆ ಏನು ಬಿಟ್ಟಿಗ ಏನು ಬಿದ್ದಿಲ್ಲ. ಅಲ್ಲಿಗ ಬರಕ್ಕೆ ಕೇಳು. 5 ರೂಪಾಯಿ ಟಿಕೆಟು ತಗೊಂಡು ಅವಾಗ ಅಲ್ಲಿ ಬಂದು ನೋಡ್ಲಿ. ಅಯ್ಯೋ ಯಾವ್ದು ಹಣೆ ಬರ ಹೋಗಿ ಅಮ್ಮ ರೇಣುಕಮ್ಮ. ಯಾವ್ದು ಹಣೆ ಬರ ಇವಳು ಅವಳನ್ನ ಕಟ್ಕೊಂಬಂದು ಅಯ್ಯೋ ಮಾತಾಡಂಗಿಲ್ಲ ಮುಖ ಉಸಿರು ಬಿಡಂಗಿಲ್ಲ. ಹಂಗೆ ಅವಳು ಸೀಳ್ನಾಯಿ ಬಂದಂಗೆ ಬರ್ತಾಳೆ. ಅಯ್ಯೋ ರೇಣುಕಕ್ಕ ಕೂತ್ಕಕ್ಕ ದಿನ ಸಾವಿರ ಕಳ್ಳೋರ ಕೂತ್ಕ. ಅಯ್ಯೋ ಹೋಗ್ಯಮ್ಮ ಕೂತ್ರೆ ಸೊಂಟ ನೋವು ನಿಂತ್ರೆ ಕಾಲು ನೋವು. ಅಯ್ಯೋ ಯಾವ್ದ ನನ್ನ ಕರ್ಮ ಹೋಗು. ಕೂತ್ರೆ ಕುಂಡಿ ನೋವು ಎದ್ರೆ ಮಂಡಿ ನೋವು. ನೀನಂತವಳು ಏನ್ಕ ಈ ಭೂಮಿಗೆ ಭಾರವಾಗಿ ಬದುಕಿರೋದ? ಅದಕ್ಕೆ ಹೋಗಿ ನೆಗೆದು ಬೀಳಕ್ಕಾಗಲ್ಲ. ಭೂಮಿಗೆ ಭಾರ ನನಗೆ ಕಮ್ಮಿ ಆಗ್ತದೆ. ಏಯ್ ಮನೆ ಬಾಗಿಲಿಗೆ ಬಂದವ್ರ ಏನು ಮಾತಾಡ್ತಾರದು ನೀನು? ದುರಂತರ ಬೀಳ್ಬೇಡ. ಇದ್ದಿದ್ದಂಗೆ ಹೇಳಿದ್ರೆ ಎದು ಬಂದು ಎದ್ಕೋದ್ರಂತೆ ಹಂಗಾಯ್ತು. ಹಾಕಮ್ಮ ಏನೇನು ತಗೊಂಡು ಬಿಡ್ಕ ಬಲ್ ದುರಂತರ ಬೀಳ್ತಾಳೆ ನೋಡು. ಕೂತ್ಕಕ್ಕ ರೇಣುಕಕ್ಕ. ಅಯ್ಯೋ ಇವಳ್ದೊಂದು ಕಾಟ ಆಯ್ತಲ್ಲಮ್ಮ ಕುದುಕ್ಕೊಂಡು ಬರ್ತಾಳಮ್ಮ. ಹಂಗಂಗೆ ಇವಳು ನೋಡ್ರಿ ಈ ಸರೋಜಿ ನನ್ನನ್ನೂ ಬಿಡಲ್ಲ, ನನ್ನನ್ನೂ ಬೈತಾಳೆ. ಬಜಾರಿ ಇವಳು. ಬಜಾರಿ ಕುತ್ಕೊಂಡು ಬರ್ತಾಳೆ. ನಾನು ಎಲ್ಲಿದ್ರೆ ಅಳಿಕೆ ಬರ್ತಾಳೆ. ನೀನಂದ್ರೆ ಇಷ್ಟ ಅದಕ್ಕೆ ನೀನು ಎಲ್ಲಿದ್ರೆ ಅಳಿಕೆ ಬರ್ತೀನಿ ನಾನು. ಎಲ್ಲರಿಗೂ ನಮಸ್ಕಾರ. ಸ್ಟೋರಿ ಮತ್ತೆ ಯಾಕಪ್ಪ ಇವಳು ಬಂದು ಅಂತ ಅನ್ಕೊತಾ ಇದ್ದೀರಾ? ಏನೂ ಇಲ್ಲ, ನನಗೆ 3000 ಸಬ್ಸ್ಕ್ರೈಬರ್ ಇದ್ದಾರೆ. ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಆಗಿರೋರಾದರೂ ನನ್ನ ವೀಡಿಯೋಸ್ ನೋಡಿ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. ಬೇರೆ ಯಾರೂ ನೋಡೋದು ಬೇಡ, ಸಬ್ಸ್ಕ್ರೈಬ್ ಆಗಿರೋರು ನೋಡಿ ಸಪೋರ್ಟ್ ಮಾಡಿ. ಯಾಕೋ ನಮ್ಮ ವೀಡಿಯೋಸ್ ವ್ಯೂಸೇ ಬರೋದಿಲ್ಲ. ಎಷ್ಟೊಂದು ಬೇಜಾರು ಗೊತ್ತಾ? ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಖುಷಿಯಾಗುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೋದು. ಈ ಥರ ವ್ಯೂಸ್ ಎಲ್ಲ ಡಲ್ ಆದರೆ ನನಗೆ ಏನು ಮಾಡಬೇಕಂತ ದಿಕ್ಕೇ ತೋಚಲ್ಲ. ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ವ್ಯೂಸ್ ಡಲ್ ಆಯ್ತಂದರೆ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದೇ ತಲೆಯಲ್ಲಿ ಓಡಲ್ಲ. ಯಾವುದಾದ್ರೂ ಮಾಡಿಬಿಡೋದು. ಆಮೇಲೆ ನನಗೆ ಬೇಜಾರಾಗುತ್ತೆ ವೀಡಿಯೋ ಚೆನ್ನಾಗಿ ಬಂದಿಲ್ಲ ಅಂತ. ಪ್ಲೀಸ್ ನೀವು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಖಂಡಿತ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತಂದು ವೀಡಿಯೋ ಮಾಡ್ತೀನಿ. ನನಗಿರೋ 3000 ಜನದಲ್ಲಿ 2000 ಜನ ನೋಡಿದ್ರೆ ನಂಗೆ ಅಷ್ಟೇ ಸಾಕು. ಒಂದೊಂದು ವೀಡಿಯೋಗೆ 2000 ಜನ ಆದರೂ ನೋಡ್ಬೋದಲ್ಲ, ನೋಡೋದೇ ಇಲ್ಲ. ಬೇಜಾರಾಗುತ್ತೆ ನನಗಂತೂ ಪದೇ ಬಂದು ನಿಮ್ಮ ಹತ್ರ ಕೇಳ್ಕೊಳ್ಳೋಕ್ಕೆ. 3200 ಜನ ಇದ್ದಾರೆ, ಅದರಲ್ಲಿ ಒಂದು 2000 ಆದರೂ ನೋಡ್ಬೋದಲ್ಲ. ಅಥವಾ ಏನಾದರೂ ಕಥೆಯಲ್ಲಿ ಚೇಂಜ್ ಮಾಡಬೇಕಾ ಅಥವಾ ಹೊಸ ಕತೆ ಶುರು ಮಾಡಬೇಕಾ ಅದನ್ನಾದರೂ ಹೇಳಿ ಹೋಗಲಿ, ಹಂಗಾದ್ರೂ ಮಾಡ್ತೀನಿ. 2 ಕತೆ ತೆಗೆದುಬಿಟ್ಟು ಹೊಸ ಕತೆಗೆ ಶುರು ಮಾಡಿ ಅಂದರೂ ಮಾಡ್ತೀನಿ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಎಂತೆಂಥ ವೀಡಿಯೋಗೆಲ್ಲ ವ್ಯೂಸ್ ಬರುತ್ತೆ. ಆದರೆ ನನ್ನ ವೀಡಿಯೋಸ್ಗೆಲ್ಲ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಹೇಳಬೇಕು ನನಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ. ಒಳ್ಳೆ ಕಂಟೆಂಟ್ ತಗೊಂಡ್ರು ವೀಡಿಯೋ ನೋಡಲ್ಲ ಯಾರೂ. ಅಥವಾ 3000 ಜನಕ್ಕೆ ನೋಟಿಫಿಕೇಶನ್ ಓದಾಯ್ತೋ ಇಲ್ಲೋ ಅದು ಗೊತ್ತಿಲ್ಲ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೊಂಬೇಡ, ಹೋಗು ನೋಡ್ತಾರೆ ಹೋಗು. ಯಾಕೆ ಬೇಜಾರು ಮಾಡ್ಕೊತೀಯ? ನೋಡ್ತಾರೆ ಹೋಗು. ಅಯ್ಯೋ ನಾನು ಹೆಚ್ಚಾಗೆ ಬಾಯ್ಕಿತ್ತು ಹಂಗೆ ಬಡ್ಕೊತಾ ಇದ್ದೀನಲ್ಲ, ನನ್ನ ನೋಡಿ ವ್ಯೂಸ್ ಬರಲಿ ಅಂತ. ಆದರೂ ಯಾರೂ ನೋಡಲ್ಲ, ಅದೇ ಬೇಜಾರು. ಹ್ಞೂನಪ್ಪ ನನ್ನಿಂದ ವ್ಯೂಸ್ ಜಾಸ್ತಿ ಬರ್ತಿದ್ದೀನೋ ಅಂತ ನಾನು ಬನ್ನಿ. ಏನೋ ಯಾರೂ ನೋಡೋದೇ ಇಲ್ಲ. ನಮಗೆಲ್ಲ ಬೇಜಾರಪ್ಪ. ನಾನು ಬಂದ್ರೇನೋ ಯಾವುದೋ ಡಿಫ್ರೆಂಟ್ ಕ್ಯಾರೆಕ್ಟ್ರು ಹಂಗನ ವ್ಯೂಸ್ ಬರ್ತವೇನೋ ಅಂತ ಅಂದ್ಕೊಂಡ್ರೆ ವ್ಯೂಸ್ ಬರ್ತಾನೆ ಇಲ್ಲ. ಲೇ ಚೆನ್ನಕ್ಕ ಹೆಂಗೆ ಆಗ್ತೀವಿ ಇವಳ ಹತ್ರ ಬಲ್ ಬಜಾರ್ ಇದ್ದಂಗೆ ಅವಳೆ. ಬಜಾರಿ ಕತೆ ಯಾಕೆ ಹೇಳ್ತೀಯ ರೇಣುಕಕ್ಕ? ನಮ್ಗಂತೂ ಸಾಕಾಗ್ಬಿಟ್ಟೈತೆ. ಹೋಗು ಒಂದೆರಡು ದಿವಸ ನಮ್ದಾಗಿರೋಣ ಅಂತ ಬನ್ನಿ. ಎಲ್ಲೂ ನಮ್ದಿ ಇಲ್ಲ ನಂಕ. ಮೊನ್ನೆ ನಿಮ್ಮ ಅತ್ತೆ ಸಿಕ್ಕಿದ್ಲಲ್ಲ ತೋಟದ ಹತ್ರ, ಏನು ಹೇಳೇ ಇಲ್ಲ? ಅಮ್ಮನ್ ಕೇಳಿದ್ರೆ ತಾನೇ ನೀನು ಕೇಳಕ್ಕ? ಅಮ್ಮನ್ ಕೇಳ್ದಿರ ಬಂದಿದ್ದು ನಾನು. ಸರಮ್ಮ ಸರಿ ಅಲ್ಲೇ ಅಮ್ಮನ್ಕ ಹೇಳ್ದೆ ಹೇಳಿಲ್ಲ ಸರಿ. ನಿಮ್ಮ ಮಾವನ್ಕನ ಹೇಳ್ದೆ ಇಲ್ಲೇ? ನಮ್ಮ ಮಾವನ್ಗೂ ಹೇಳಿಲ್ಲ. ಹೋಗು ನಾವು ಯಾರಿಗೂ ಹೇಳೇ ಇಲ್ಲ. ನಿಮ್ಮ ಯಜಮಾನ್ ಊರ್ಗೆ ಹೋದ್ನಾ? ಹೋದ್ನು ಊರ್ಕ. ನಿಮ್ಮ ಮಾವನ್ ಸುಮ್ಮನೆ ಬಿಟ್ಟಿತ್ತಾನೆ ನಿಮ್ಮ ಯಜಮಾನ್ನ. ಬಿಡು ಜನ್ಮ ಜಾಡ್ಸಾಕಿತ್ತಾನೆ. ಏನೇನ ಮಾಡ್ಕೊಂಡು ಹೋಗಕ್ಕ. ನಾನೊಂದು 15 ದಿವಸ ಹೋಗೋದೇ ಇಲ್ಲ. ರೇಣುಕಕ್ಕ ಯಾವಾಗ ಬಂದಕ್ಕ? ಚೆನ್ನಾಗಿದ್ಯಾ? ಹೂನ ಶಾಂತಪ್ಪ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀನಾ? ಹೂನಕ್ಕ ಚೆನ್ನಾಗಿದ್ದೀನಿ. ಒಳ್ಳೆ ಬಜಾರಿನ ಮದುವೆ ಮಾಡ್ಕೊಂಡಿದ್ದಿ ಹೇಳಪ್ಪ. ಹಂಗೇನಿಲ್ಲಪ್ಪ, ಒಳ್ಳೆವಳೆ ಅವಳು ಪಾಪ. ಒಳ್ಳೆವಳೆ. ಓಹೋ ಕೇಳು ಇಷ್ಟೊತ್ತು ಎಷ್ಟು ಮಾತಾಡಿದ್ಲು ಅಂತ ರೇಣುಕಮ್ಮನ ಹೇಳ್ತಾಳೆ.
ಅವಳೇನು ಅಂದಿತ್ತೀರಾ ಅದಕ್ಕೆ ಅವಳು ರೇಗಿತ್ತಾಳೆ. ಬಲಿ ಬಲಿ ಬಲಿ, ರಕ್ತ ರಕ್ತ ಬೇಕು, ರಕ್ತ ಬೇಕು, ರಕ್ತ ಬೇಕು, ಬಲಿ ಬಲಿ ಬಲಿ, ರಕ್ತ ಬೇಕು, ರಕ್ತ ಬೇಕು, ರಕ್ತ ಬೇಕು. ಅಮ್ಮ ನಾನು ಓದ್ತೀನಮ್ಮ, ನೀನು ಮನಸ್ಸು ವಾಸನ ಬೇಡನಂತ ಚೆನ್ನಕ್ಕ. ಬಾಲಕ ಬಲಿಬೇಕು, ನನಗೆ ಬಲಿಬೇಕು, ಬಲಿಬೇಕು, ಬಲಿ, ರಕ್ತ ರಕ್ತ ರಕ್ತ, ಬಾಲಕ ರಕ್ತ ಬೇಕು. ಶಾಂತವಾಗು ತಾಯಿ, ಶಾಂತವಾಗು. ಯಾಕೆ ಈ ರುದ್ರ ರೂಪ ತಾಳಿದ್ಯಾ? ಬಾಲಕ ಬಲಿಬೇಕು, ಬಲಿಬೇಕು. ಆ ಮಧ್ಯ ಕೂತಿದ್ದಳಲ್ಲ ಬಾಲಕಿ, ಅವಳ ಬಲಿಬೇಕು ನನಗೆ. ಅಮ್ಮ ನಿಮ್ಮ ಮಗ ಬಲಿ ಬಲಿ ಅಂತ ಅವಳಲ್ಲಿ ಏನು ಮಾಡೋದು ಇವಾಗ? ಅಮ್ಮ ನಾನು ಇಲ್ಲಿಂದ ಹೊರಟೋತೀನಿ. ಶಾಂತವಾಗು ತಾಯಿ, ಶಾಂತವಾಗು. ಲೇ 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 ಲೇ, ಯಾವಳು ಸರೋಜೆ, ನಡಿಯೋ ಹೊರಟು ಬಿಡೋಣ ಇಲ್ಲಿಂದ. ಎಲ್ಲ ಬದುಕಿದ್ರೆ ಉಪ್ಪು ಮೆಣಸಿನ್ಕಾಯಿ ತಿನ್ಕೊಂಡು ಕಾಲಕ್ಕ ನಡಿಯ ನಡಿಯ ಹೋಗೋಣ. ಬಲಿ ಬಲಿ, ರಕ್ತ 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 ಬೇಕು, ರಕ್ತ ಬೇಕು. ಆ ಬಾಲಕಿಯ ರಕ್ತ ಬೇಕು, ಆ ಬಾಲಕಿಯ ರಕ್ತ ಬೇಕು. ಅಯ್ಯೋ ನಿಮ್ಮ ಮಗ ಮುಚ್ಚಾಗ ಹೋಗು. ನಾನೇ ನಮ್ಮ ಅಮ್ಮನ ಮನೆಗೆ 2 ದಿವಸ ಇದ್ಬಿಟ್ಟು ಹೋಗೋಣ ಅಂತ ಬಂದ್ರೆ ಏನೇ ಇವಳಿ ಕೆಲ್ಸ್ಕೊಳ್ತಾಳೆ. ಅಮ್ಮ ನೀನು ಅಟ್ಟುತ್ತಾಗ ಎಂತ ಅವಳು ತಂದಿದ್ದೀ, ಎಲ್ಲೂ ಸಿಕ್ಕಿಲ್ಲ ನಿಂಗೆ ಹೆಣ್ಣು. ಅದ್ ನೋಡಿ ಹೆಂಗ್ ಕಾಣಿಸ್ತಾಳೆ, ನಿಂಗೆ ದಿಗ್ಲಾತದ ಅವಳು ನೋಡ್ತಾ ಇದ್ರು. ಬಲಿ ಬಲಿ ಬಲಿಬೇಕು, ಬಲಿಬೇಕು, ರಕ್ತ ಬೇಕು. ರಕ್ತನೂ ಇಲ್ಲ, ಬಲಿನೂ ಇಲ್ಲ, ಹೋಗಲ್ಲ ಇವಾಗ. ಶಾಂತವಾಗು ತಾಯಿ, ಶಾಂತವಾಗು. ಯಾಕೆ ಈ ರುದ್ರರೂಪ ತಾಳಿದ್ಯಾ? ಬಲಿಬೇಕು, ಬಲಿಬೇಕು. ಬಲಿಬೇಕಾ? ಕುರಿ ಕೋಳಿ ಮ್ಯಾಕೆ ಎಲ್ಲ ಬಲಿ ಕೊಡ್ತೀರಮ್ಮ. ನೀನು ಶಾಂತವಾಗಮ್ಮ. ಇಲ್ಲ ಇಲ್ಲ, ಮನುಷ್ಯನ ಬಲಿಬೇಕು, ಮನುಷ್ಯನ ಬಲಿಬೇಕು. ಅಲ್ಲಿ ನಿಂತಿದ್ದಳೆಲ್ಲ ಬಾಲಕಿ, ಅವಳ ಬಲಿಬೇಕು ನನಗೆ. ಮನುಷ್ಯನ ಬಲಿ ಕೊಡಕ್ಕಾಗಲ್ಲಮ್ಮ, ಕಾನೂನು ವಿರೋಧ ಅದು. ಇಲ್ಲ ಬಾಲಕ, ನನಗೆ ಮನುಷ್ಯನ ರಕ್ತವೇ ಬೇಕು, ರಕ್ತವೇ ಬೇಕು. ಇವಾಗ ಅವಳ ಎದೆ ಸೀಳಿ ರಕ್ತ ಕುಡಿವೇನು ನಾನು. ಅಮ್ಮ ನಾನು ಮುಗೀತು ನನ್ನ ಕತೆ, ಮುಗೀತೆ ಅಮ್ಮ, ಮುಗೀತು ನನ್ನ ಕತೆ. ಲೇ ಶಾಂತಿಗ ಏನೇನ ಮಾಡೋ ಏನೋ ಇವಳು. ಅಯ್ಯೋ ಒಳ್ಳೆವಳನ್ನ ಕರ್ಕೊಂಬಂದಲ್ಲೋ. ಬಾಲಕ ರಕ್ತ, ದಾಹ ದಾಹ ದಾಹ. ಲೇ ಸರೋಜೆ, ಸರೋಜೆ, ಅಯ್ಯೋ ನನ್ನ ಗಂಡ ಬಂದು ನನ್ನ ನಮ್ಮೂರ್ ಕೊಟ್ಟು ಬಿಡ್ತೀನಮ್ಮ. ಇನ್ ಸಾಕಮ್ಮ ಇವ್ ಚವಚ. ಲೇ ಗಂಡ ಬಂದ? ಬರಲೈ ಬಾರೆ, ನಮ್ಮ ಅಪ್ಪನ ಬೈತಾವನ್ ಬಾರೆ. ಸರಿಯಾಗಿ ಉಗಿತಾನ ಬಾ ನಿನ್ ಮಕ್ಕಕ್ಕ. ಹಾ ಇಲ್ಲಿ ಬಂದು ಕುತ್ಕೊಂಡಿರೋದಲ್ಲ ನಿನ್ನಿಂದ ನಾನು ಉಗಿಸ್ಕೊಂಡಿದ್ದಾಯ್ತು. ಬಾ ಕಾಯ್ಕೊಂಡು ಅವ್ನು ಬಾ, ಬಾಕ್ಲ ಕೋಲ್ ಇಟ್ಕೊಂಡು ಬಿಡ್ತಾನೆ ಬಾ ಇಡು. ಅಯ್ಯೋ ನಮ್ಮ ಮಾವನ ಕೈಲಿ ಉಗಿದ್ಕೊಂಡು ಹೊಡ್ಕೊಂಡು ಪರವಾಗಿಲ್ಲ ಬಾರೋ, ನಾನು ಓದ್ತೀನಿ. ಬರಲ್ಲ ಅಂತ ಇದ್ದಲ್ಲೇ, ಬರಲ್ಲ ಅಂತ ಇದ್ದಲ್ಲ, ಇವಾಗೇನು ಓದ್ತೀನಿ ಅಂತ ಇದೆಯಾ? ಹಾ ಸರೋಜೆ, ಏನಿದೆ? ದಾಹ ದಾಹ, 2 ಮನುಷ್ಯರ ಬಲಿಬೇಕು, 2 ಮನುಷ್ಯರ ಬಲಿಬೇಕು. ಬಾಲಕ ನನಗೆ ಮನುಷ್ಯರ ಬಲಿಬೇಕು, 2 ಬೇಕು. ಒಂದು ಹೆಣ್ಣು, ಒಂದು ಗಂಡು. ನಿನ್ನ ಹೊರತಾಗಿ ಬೇರೆ ಯಾರಾದರೂ ಪರವಾಗಿಲ್ಲ ಬಾಲಕ. ಅಲ್ಲಿ ನೋಡು, ಅಲ್ಲಿ ನೋಡು ಬಾಲಕ, ನನಗೆ ದಾಹ ಹೆಚ್ಚಾಗುತ್ತಿರುವುದು. ಲೇ ನನಗೆ ಕರ್ಕೊಂಡೋಗು, ನನಗೆ ಕರ್ಕೊಂಡೋಗ. ಅವಳು ನೋಡು ಯಾರೇ ತಿಳ್ಬಿಟ್ಟು ರಕ್ತ ಕುಡ್ತೀನಿ ಅಂತ ಅವಳೆ. ಕರ್ಕೊಂಡೋಗು, ನನ್ನ ಕರ್ಕೊಂಡೋಗ. ನಡಿ ಹೋಗೋಣ ಇಲ್ಲಿಂದ ಫಸ್ಟ್. ಅಯ್ಯೋ ನನ್ಗೇನಾಯ್ತು ಹಿಂಗ್ ಬಿದ್ದದ್ಲು? ಏನನ್ನ ಹಾಕೊಳ್ಳಿ ಬಿಡು, ನನ್ಗೇನಾಗಬೇಕು. ನಡಿ ಹೋಗೋಣ, ನಡಿ ಹೋಗೋಣ. ಬಾಲಕ ಅವರನ್ನು ಇಡಿ, ಅವರನ್ನು ಇಡಿ, ಎದೆ ಸೀಳಿ ರಕ್ತ ಕುಡಿವೇನು ಬಾಲಕ. ಅಯ್ಯೋ ನಡಿಯೋ. ಏನಿ ಮಾಮನ್ ತನ್ಸದ್ ಬಿದ್ದೋಗಳು ನೀರ್ ಗಿರ್ ತಂದಾಕೆ. ನಮ್ಮ ಮಾಮನ್ ಬಿದ್ದೋಗ ಮರ. ಓದ್ರೆ ನಡಿನ ಹೋಗೋಣ. ಓದ್ರೆ ನಾವಿನ ಬಾಳಿ ಬದುಕಬೇಕಾದ್ರು ಮಗ್ಳಿಲ್ಲ ಮರಿ ಇಲ್ಲ, ನಡಿಯ ಹೋಗೋಣಲ್ಲೇ. ಹೇಳ್ದ್ ಮತ್ ಕೇಳ. ರೇಣಿ ಮಾಮನ್ ಸತ್ತಿಗೆ ನೋಡಿ, ನಾನು ಹೇಳಕ್ ತಿವ್ರಿ ಕೇಳಿಸಲ್ಲ. ಸಾಯಿನ ಸಾಲಿ ಬದುಕೊಂಡೆ ನಡಿಯೇ. ಅವ್ರವ್ರು ಮಾಡಿದ್ದ ಅವ್ರವ್ರು ಅನ್ಭವಿಸ್ಬೇಕು. ನಡಿಯೋ ಮುಂದೆ ಮಗನೆ, ಹೋಗೋಣ ನಡಿಯೋ. ಬಾಲಕ ಇಡಿ ಅವರನ್ನ, ಇಡಿ ಅವರನ್ನ. ಬಾ ಬಾ ಬಾ. ದಾಹ ದಾಹ ದಾಹ. ಏ ಸರೋಜಿ ಬಾರೆ ಬಾ. ಹೋಗ್ಲಿ ಮಕ್ಳಿಲ್ಲ ಮರಿ ಇಲ್ಲ ಅವಳ್ಕನ ಬಲಿಯಾಗ ಬಾರೆ. ಅಯ್ಯ ನೀನು ಬಾಯಕ ಮುನ್ನಾಕ ಹೋಗ ಮುಂದೆ ಮಗನೆ. ಅಲ್ಲ ತಂಗಿನ ತಕೊಂಡೋಗಿ ಯಾರಿಗೂ ಬಲಿ ಕೊಡ್ತೀನಿ ಅಂತೀಯಲ್ಲ ನೀನಂತ ಅಣ್ಣ, ನೀನಂತ ಅಣ್ಣ ಕಿತ್ತೋದನು? ಹಾ ಹೋಗ್ಲಿ ಯಾಕೆ ಬಂದ್ಬಿಡು. ಓಹೋ ಇರೋದು ಒಬ್ಬ ಗಣ್ಣು, ಅವನು ಕೊಟ್ಬಿಡ್ತೀನಿ ಬಲಿ. ಹೋಗಲೇ ಹೋಗ. ನೀನ್ ಇಲ್ದಿದ್ರೆ ಏನಂತೆ, ಊಟದ ಮನೆ ಇಲ್ದಿದ್ರೆ ಏನಂತೆ? ನಮ್ಮ ಅವನ ದಂಡೆಗೆ ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿಕೋಣೆ, ನಾವ್ ಹೆಂಗೋ ಬದುಕಂತೀರಿ. ನನ್ನ ಗಂಡನ್ ಕೊಡ್ಬೇಕಂತೆ, ನನ್ನ ಗಂಡನ ನೀ ಹೋಗ. ನೀನ್ ಎಡಕ್ ನೀನ ಬಲಿಯಾಗ ಹೋಗ. ಸರಿ ಬಿಡು, ಅಮ್ಮನ ಕೊಡ್ತೀನಿ. ಏನ್ ಮಾಡ್ತೀಯ? ನೀನಂತ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕ ಕೊಡು. ನೀನೇನ್ ಮಾಡ್ತೀಯ? ಬಾಲಕ ಬೇಡ, ಆ ಮುದುಕಿಯಲ್ಲಿ ರಕ್ತ ಕಡಿಮೆ ಇರುತ್ತದೆ. ಅವರಿಬ್ಬರನ್ನು ಎಳೆದುಕೊಂಡು ಬಾ, ರಕ್ತ ಹೀರುವೆನು. ನಡಿಯೋ ನಡಿ. ಸರೋಜಿ ಬಾರೆ ಹೋಗೋಣ. ನಮ್ಮ ಅಪ್ಪನ ಎಷ್ಟೋ ಮೇಲೆ 1-5 ಮಾತು ಬೈತಾನೆ ಕಂತಿರತ್ತಾನೆ. ಬಾರೆ ಬಾ ಹೋಗೋಣ. ನಡಿ ನಡಿ ಹೋಗೋಣ ನಡಿ. ಬಾಲಕ ಓಡುತ್ತಿರುವರು, ಅವರನ್ನು ಹಿಡಿದುಕೊಂಡು ಬಾ. ಬಾಲಕ ಮಹಾತಾಯಿ ಶಾಂತಳಾಗು, ಶಾಂತಳಾಗು. ಅವರು ಹೊರಟು ಹೋದರು. ನನಗೆ ರಕ್ತ ಬೇಕು, ನನಗೆ ಬಲಿಬೇಕು. ದಾಹ ದಾಹ. ಸರೋಜಿ ಬಾಬಾ ಬರ್ರಿ. ಸರೋಜಿ ಎತ್ಕೋ ಸೈಕಲ್ನ, ನಡಿಯೇ. ಕೂತ್ಕೋ ಗಟ್ಟಿ ಗಿಟ್ಕೋ, ಬಿರಿ ಬಿರಿ ಸುಳಿತೀನಿ ಸೈಕಲ್ ಜೊರಗೆ ಕೂತ್ಕೊಂಡಿದ್ದೀನಿ. ನಡಿ ನಡಿ ನಡಿ. ಏ ಸರೋಜೆ ಬಾರೆ, ಅವ್ಳು ನಾಟಕ ಆಡ್ತಾ ಇರೋದು. ಏನ ನಾಟಕ ನಾಶ ಬಿತ್ಕೊಂಡು ಹೋಗ್ರಿ, ನಂಗೇನಾಗ್ಬೇಕು?